chapter electrostatic potential and capacitance. Chapter number 2. The name of the chapter is electrostatic potential and capacitance. So in the previous chapter we discussed about the electric field. We know very well the electric charge produces electric field around it. We describe this electric field with the help of the vector quantity, that is electric field intensity. So ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜು ಅದರ ಸುತ್ತಲೂ ಒಂದು ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಚಾರ್ಜ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫೀಲ್ಡ್ ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅದೇ ಮಾಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫೀಲ್ಡ್ ಗೆ ಗ್ರಾವಿಟೇಷನಲ್ ಫೀಲ್ಡ್ ಅಂತ ಕರಿತೀವಿ. ನೆಟ್ಟಲ್ಲಿ ಪೋಲ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ನಾವು ಕರಿತೀವಿ, ಅಥವಾ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ವೆಕ್ಟರ್ ಕಾನ್ಸೆಪ್ಟ್ ದಲ್ಲಿ ಮೊದಲನೇ ಚಾಪ್ಟರ್ ದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಿದ್ದದ್ರ ಸುತ್ತಲೂ ಆ ಫೀಲ್ಡ್ ಅನ್ನ ನಾವು ವೆಕ್ಟರ್ ಕಾನ್ಸೆಪ್ಟ್ ದಲ್ಲಿ ಮೊದಲನೇ ಚಾಪ್ಟರ್ ಒಳಗಡೆ ಡಿಸ್ಕಷನ್ಸ್ ಅನ್ನ ಮಾಡ್ಕೊಂಡಿವಿ. ಸೊ ಹಾಗಾದ್ರೆ in this chapter we are going to describe the same electric field in terms of scalar quantities. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಚಾಪ್ಟರ್ ದಲ್ಲಿ ಹೇಳೋದಿದೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆನೇ ಹೇಳ್ತೀವಿ, ಬಟ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಒಳಗಡೆ ಡಿಸ್ಕ್ರೈಬ್ ಮಾಡ್ತೀವಿ. ಫಸ್ಟ್ ಚಾಪ್ಟರ್ ಒಳಗಡೆ ವೆಕ್ಟರ್ ಕ್ವಾಂಟಿಟಿದಿಂದ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಎಷ್ಟೆಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನ ಡಿಸ್ಕಷನ್ ಮಾಡ್ತೀವಿ. ಅದೇ ಫೀಲ್ಡ್ ಅನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿದಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ವೆಕ್ಟರ್ ದಲ್ಲಿನೂ ಡಿಸ್ಕ್ರೈಬ್ ಮಾಡ್ಕೋಬಹುದು, ಸ್ಕೇಲರ್ ದಲ್ಲಿನೂ ಕೂಡ ಏನ್ ಮಾಡ್ಕೋಬಹುದು, ಡಿಸ್ಕ್ರೈಬ್ ಮಾಡ್ಕೋಬಹುದು ನೆನಪಲ್ಲಿ. ಸೊ ಹಿಯರ್ ದ ಟರ್ಮ್ ಪೊಟೆನ್ಷಿಯಲ್, ಬಿಫೋರ್ ದಿಸ್ ಪೊಟೆನ್ಷಿಯಲ್ ಇಲ್ಲೊಂದು ಚಾರ್ಜ್ ಇದೆ. ಈ ಚಾರ್ಜ್ ದಿಂದ ಆರ್ ಅನ್ನೋ ಡಿಸ್ಟೆನ್ಸ್ ದಲ್ಲಿ ಒಂದು ಪಿ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದಿಸ್ ಲೊಕೇಶನ್ ಈಸ್ 1 divided by 4 pi epsilon naught q divided by r square. So if I consider the r is equal to infinity, ಅಂದ್ರೆ ಡಿಸ್ಟೆನ್ಸ್ ಇನ್ಫಿನಿಟಿ ಹೋದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್ r, ಅದೇ ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಏನಾಗ್ತೈತಿ, from here to here the distance is infinity, right? So ಹಾಗಾದ್ರೆ anything divided by infinity is equal to ಏನಾಗ್ತೈತಿ, ಇನ್ಫಿನಿಟಿ ಸ್ಕ್ವೇರ್ ಮಾಡಿದ್ರೆ 0. So what it means, the electric field at infinity is equal to 0. ನೆನಪಲ್ಲಿ ಹಾಗಾದ್ರೆ ಇನ್ಫಿನಿಟಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತೈತಿ, 0. Let's consider a unit positive charge. Initially, the unit positive charge is at infinity. Charge, initially, the unit positive charge is at infinity. So, to bring this unit positive charge from infinity to electric field. ಸೊ ಅಂದ್ರೆ ಈ ಪಿ ಪಾಯಿಂಟ್ ಏನಿದೆಯಲ್ಲ, ಈ ಪಿ ಪಾಯಿಂಟ್ ಎಲ್ಲಿದೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆ. ಹಾಗಾದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜು ಇನಿಷಿಯಲಿ ಇನ್ಫಿನಿಟಿ ಒಳಗಡೆ ಇದೆ. ಈ ಇನ್ಫಿನಿಟಿದಲ್ಲಿ ಇರ್ತಕ್ಕಂತಹ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಡು ಬಂದು ಈ ಪಿ ಪಾಯಿಂಟ್ ದಲ್ಲಿ ನಾವು ಪ್ಲೇಸ್ ಮಾಡಬೇಕಂದ್ರೆ
ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತೈತಿ, ಹೌದಾ? ಈಗ ಅಲ್ಲಿ ಇಲ್ಲಿ ಕುಂತು ಮಾತಾಡ್ತಿರ್ತಾರೆ ಹಿಂದೆ ಹಿಂದೆ, ಹೌದಾ? ಅವ್ರನ್ನ ಸುಮ್ಮನೆ ಕುಂದಿಸ್ಬೇಕಂದ್ರೆ ಸ್ವಲ್ಪ ಸ್ಪೆಷಲ್ ಎಫರ್ಟ್ ಹಾಕಬೇಕಾಗ್ತೈತಿ, ಹೌದಿಲ್ಲ? ಸೊ ಹಂಗೆ ಇನಿಷಿಯಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಲ್ಲಿ ಇರ್ತೈತಿ ಇದು? ಇನ್ಫಿನಿಟಿ ಅಂತ. ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಇದು ಇಲ್ಲೇ ಇದೆ ಅಂತ ಗೊತ್ತಿರಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಅದು ಇನ್ಫಿನಿಟಿ ಒಳಗಡೆ ಐತಿ ಅಂತ ಹೇಳ್ತೀವಿ ನಾವು, ರೈಟ್? ಸೊ ಹಾಗಾದ್ರೆ ಈ ಇನ್ಫಿನಿಟಿದಲ್ಲಿ ಇರ್ತಕ್ಕಂಥ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇರ್ತಕ್ಕಂಥ ಒಂದು ಪಾಯಿಂಟ್ ದಲ್ಲಿ ನೀವು ಪ್ಲೇಸ್ ಮಾಡಬೇಕು. ತನ್ನಷ್ಟಕ್ಕೆ ತನ್ನಂಕರ ಬರೋಂಗಿಲ್ಲ ಯಾವುದು, ಹೌದಾ? ನ್ಯೂಟನ್ಸ್ ಲಾಸ್ ಕಲ್ತಿರೋ ನೀವು. ಇಫ್ ಎನಿಥಿಂಗ್ ವಾಂಟ್ ಟು ಡಿಸ್ಟರ್ಬ್, right, it should require an external unbalanced force. ನೆನಪಲ್ಲಿ. ಸೊ ಹಾಗಾದ್ರೆ ಇದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇನ್ಫಿನಿಟಿ ದಿಂದ ಇಲ್ಲಿ ಮಟ್ಟ ತರಬೇಕಂದ್ರೆ we have to do some work on this unit positive charge to move from infinity to a point P inside the electric field. ಸೊ ಹಾಗಾದ್ರೆ work done on a unit positive charge to move from infinity to r distance. This ratio is called potential. ಇದನ್ನ ನಾವು ಏನಂತ ಹೆಸರು ಹೇಳ್ತೀವಿ? ಪೊಟೆನ್ಷಿಯಲ್ ಅಂತ ನಾವು ಕರಿತೀವಿ. ಪೊಟೆನ್ಷಿಯಲ್ ಅಂದ್ರೆ ಸಿಂಪಲ್, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಇನ್ಫಿನಿಟಿ ದಿಂದ ತಗೊಂಡು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾವು ಇಡಬೇಕು, ರೈಟ್? ಸೊ ಹಾಗಾದ್ರೆ ಯೂನಿಟ್ ಪಾಸಿಟಿವ್, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಆಯ್ತಂದ್ರೆ ಇಲ್ಲಿಂದ ನಾವು ತಗೊಂಡ್ಬರ್ತೀವಿ, ಇಲ್ಲಿ ಯಾವುದೇ ರೀತಿ ಫೀಲ್ಡ್ ಇರೋದಿಲ್ಲ, ಹಾಗಾಗಿ ನೋ ಪ್ರಾಬ್ಲಮ್, right? Once we enter into the electric field, what happens to that unit positive charge? ಈಗ ಪಾಸಿಟಿವ್ ಚಾರ್ಜ್ ಹಿಡ್ಕೊಂಡು ನಿಂತಿರಿ ಇನ್ಫಿನಿಟಿ ಒಳಗಡೆ, ಇಲ್ಲಿ ಯಾರೂ ಇಲ್ಲ ಆಸುಪಾಸು ಚಾರ್ಜ್, ಹಾಗಾಗಿ ಇದನ್ನ ಅಟ್ರಾಕ್ಟ್ ಮಾಡೋರು ಇಲ್ಲ, ರಿಪಲ್ಷನ್ ಮಾಡೋರು ಇಲ್ಲ, ಎಲ್ಲಿ? ಇನ್ಫಿನಿಟಿ ಒಳಗಡೆ, ನೆನಪಲ್ಲಿ. ಸೊ ಹಾಗಾಗಿ ಹೆಂಗೆ ಹಿಡ್ಕೊಂಡು ನಿಲ್ತಾರೆ ಹಾಗೆ ನಿಲ್ತದ. ಈಗ ಅದನ್ನ ತಗೊಂಡು ಎಲ್ಲಿ ಬರ್ತಾ ಇದ್ದೀರಾ? ಫೀಲ್ಡ್ ಒಳಗಡೆ ಎಂಟರ್ ಆದ್ರೆ ಅಂದ್ರೆ ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ನೆನಪಲ್ಲಿ. ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ? ರಿಪಲ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ, ನೆನಪಲ್ಲಿ. ಅದೇ ಇದು ನೆಗೆಟಿವ್ ಆಗಿತ್ತಂದ್ರೆ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಅಂದ್ರೆ ಒನ್ಸ್ ವಿ ಎಂಟರ್ ಇನ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್, ದ ಟೆಸ್ಟ್ ಚಾರ್ಜ್ ಸ್ಟಾರ್ಟ್ಸ್ ಟು ಎಕ್ಸ್ಪೀರಿಯನ್ಸ್ ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್ ಫೋರ್ಸ್ ಡ್ಯೂ ಟು ದಿಸ್ ಸೋರ್ಸ್ ಚಾರ್ಜ್. ಈ ಸೋರ್ಸ್ ಚಾರ್ಜ್ ದಿಂದ ಇದು ಅಟ್ರಾಕ್ಟಿವ್ ರಿಪಲ್ಸಿವ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿ ನಾವು ಯಾವ ಚಾರ್ಜ್ ಅನ್ನು ತಗೊಂಡಿವಿ? ಯಾವುದು? ಪಾಸಿಟಿವ್ ಚಾರ್ಜ್ ನ ತಗೊಂಡಿವಿ ನಾವು, ಟೆಸ್ಟ್ ಚಾರ್ಜ್ ನ, ನೆನಪಲ್ಲಿ. ಸೊ ಹಾಗಾಗಿ ಇದನ್ನ ನಾನು ಇನ್ಫಿನಿಟಿ ದಿಂದ ಫೀಲ್ಡ್ ಮಟ್ಟ ಇಲ್ಲಿ ತನಕ ತರಕ್ಕೆ ಯಾವುದೇ ರೀತಿ ಫೋರ್ಸ್ ಇಲ್ಲ, ನೆನಪಲ್ಲಿ, ಎಕ್ಸ್ಟರ್ನಲ್ ಫೋರ್ಸ್. ಹಾಗಾಗಿ ಆರಾಮಾಗಿ ತಂದ್ಬಿಡ್ತೀನಿ ನಾನು. Therefore, the force acting on this unit charge to move from here to here is a zero. ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ, ಹಾಗಾಗಿ ಈ ನೆಟ್ ಫೋರ್ಸ್ ನಾವೇನನ್ಬೋದು ಇಲ್ಲಿ ಝೀರೋ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿಂದ ಫೀಲ್ಡ್ ಸ್ಟಾರ್ಟ್ ಆಗ್ತೈತಿ. ಫೀಲ್ಡ್ ಸ್ಟಾರ್ಟ್ ಆಯ್ತಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ವಿ ಹ್ಯಾವ್ ಟು ಮೂವ್ ದಿಸ್ ಯೂನಿಟ್ ಚಾರ್ಜ್ ಟು ಪಾಯಿಂಟ್ P ಅಗೇನ್ಸ್ಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಸೋರ್ಸ್ ಚಾರ್ಜ್. ಹಾಗಾದ್ರೆ ಈ ಸೋರ್ಸ್ ಚಾರ್ಜ್ ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಆಗಿ ನಾವೇನ್ ಮಾಡ್ಬೇಕಾಗ್ತೈತಿ? ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡು ಬಂದು ಈ P ಪಾಯಿಂಟ್ ದಲ್ಲಿ ಹಿಡ್ಕೊಂಡು ನಿಲ್ಬೇಕಾಗ್ತೈತಿ. ಬಿಟ್ರಂದ್ರೆ ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದ ವಾಪಸ್ ಆಗ್ತೈತಿ, ನೆನಪಲ್ಲಿ. ಸೊ ಹಾಗಾಗಿ ಇಲ್ಲೇ ನಾನು ಹಿಡ್ಕೊಂಡು ನಿಲ್ಬೇಕಪ್ಪ ಅಂತ ಹೇಳಿದ್ರೆ ಇವ ದುಡಾಕತ್ತಾನ, ಆದ್ರೂ ನಾನು ಅಲ್ಲೇ ನಿಲ್ಬೇಕಂದ್ರೆ ಏನ್ ಮಾಡ್ತೀರಾ? ಈಗ ಯಾರಾದ್ರೂ ನಿಮ್ಗೆ ಹಿಂಗ್ ದುಗ್ಸಾಕತ್ತಿರ್ತಾರ, ನೀವು ಅಲ್ಲೇ ನಿಲ್ಬೇಕ. ಅಲ್ಲೇ ನಿಲ್ಬೇಕಂದ್ರೆ ನೀವು ಏನ್ ಮಾಡ್ತೀರಾ? ಅವ್ನಿಗೆ ಅಪೋಸಿಟ್ ಆಗಿ ಫೋರ್ಸ್ ಆಗ್ತದೆ, ಹೌದಿಲ್ಲ? ಹಂಗೆ ನಾವು ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲ್ಗಡೆ ಏನ್ ಮಾಡ್ತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಅಗೇನ್ಸ್ಟ್ ಆಗಿ ಫೋರ್ಸ್ ಅನ್ನ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್? ವರ್ಕ್ ಡನ್. ಫಸ್ಟ್ ಇಯರ್ ಒಳಗಡೆ ಸ್ಟಡಿ ಮಾಡಿರ ವರ್ಕ್ ಡನ್ ಅಂತ ಹೇಳಿದ್ರೆ ಜನರಲ್ ಎಕ್ಸ್ಪ್ರೆಷನ್ ಆಫ್ ವರ್ಕ್ ಡನ್ ಈಸ್ ಈಕ್ವಲ್ ಟು Fs cos theta, right? If theta is equal to 0, cos value is 1. Therefore, work is equal to F into S. Here F stands for force, S stands for displacement. So ಹಾಗಾದ್ರೆ ಇಲ್ಲಿಂದ ಈ ತರ ತರಬೇಕಾದ್ರೆ ಡಿಸ್ಪ್ಲೇಸ್ ಮಾಡಿದ್ರೆ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಆಗಿಲ್ಲ, ಹಾಗಾಗಿ ಇಲ್ಲಿ ಏನಾಗ್ಬಿಡ್ತೈತಿ? ವರ್ಕ್ ಡನ್ 0 ಆಗ್ತೈತಿ, ನೆನಪಲ್ಲಿ. ಅದೇ ಈ ಫೀಲ್ಡ್ ಒಳಗಡೆ ನೀವು ಎಂಟರ್ ಆದ್ರಪ್ಪ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಸಮ್ ವರ್ಕ್ against the electric field produced by this source charge. So adana now ಏನು ಮಾಡ್ತೀವಿ? A work done on a unit charge to move from infinity to a point R is called what? Electric potential. And this potential is represented by V.
ಪೊಟೆನ್ಷಿಯಲ್ ಅನ್ನ V ದಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು. ದಟ್ ಈಸ್ ಈಕ್ವಲ್ ಟು W ಇನ್ಫಿನಿಟಿ ಟು R ಡಿವೈಡೆಡ್ ಬೈ Q. ಇದು ಒಂದು ಎಕ್ಸ್ಪ್ರೆಷನ್. ಈಗ ಚಾರ್ಜಿನ ತಗೊಂಡು ಬಂದು ಎಲ್ಲಿ ಹಿಡ್ಕೊಂಡು ನಿಂತೀರಿ? ಪಾಯಿಂಟ್ P, ಹೌದಾ? ಸೊ ಹಾಗಾದ್ರೆ ಪಾಯಿಂಟ್ P ದಿಂದ ಇನ್ನೊಂದು ಲೊಕೇಶನ್ಸ್ಗೆ ಈ ಚಾರ್ಜನ್ನ ತರಬೇಕಂದ್ರೆ ಅವಾಗ ಏನ್ ಕೆಲಸ ಮಾಡ್ತಿರಲ್ಲ, a work done on a unit charge to move from one point to another point within the electric field. Within the electric field is called what? Potential difference. Potential difference. So ಹಾಗಾದ್ರೆ potential difference is nothing but what? Work done on a unit charge. ಇದನ್ನ ನಾನು A ಪಾಯಿಂಟ್ ಅಂತ ತಗೋತೀನಿ, ಇದು B ಪಾಯಿಂಟ್ ಅಂತ ತಗೋತೀನಿ. Work done on a unit charge to move from a point A to point B. Potential difference ಅನ್ನು ಕೂಡ ನಾವು V ದಿಂದನೇ ರಿಪ್ರೆಸೆಂಟ್ ಮಾಡ್ತೀವಿ, ನೆನಪಿರಲಿ. This is equal to W A to B divided by Q. So this is the expression of what? Potential difference. ಸೊ ಹಾಗಾಗಿ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಎರಡೂ ಟರ್ಮ್ಸ್ ಅನ್ನು ನಾವು ಈಕ್ವಲ್ ಸೇಮ್ ಅಂತಾನೆ ಯೂಸ್ ಮಾಡ್ಕೋತೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಇನ್ಫಿನಿಟಿದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ತರೋತನ ನಾವು ಮಾಡೋದು ಕೆಲಸ ಏನಿರ್ತಲ್ಲ ಅದಕ್ಕೆ ಪೊಟೆನ್ಷಿಯಲ್ ಅಂತ ಕರಿತೀವಿ. ಒಳಗಿಂದ ಇಲ್ಲಿಂದ ಇಲ್ಲಿಗೆ ತರಕ್ಕೆ ನಾವೇನು ವರ್ಕ್ ಮಾಡ್ತೀವಲ್ಲ ಅದನ್ನ ನಾವೇನು ಹೇಳ್ತೀವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ವೆರಿ ಸಿಂಪಲ್. ಈ ಡೆಸ್ಕ್ ಎಲ್ಲ ಮುಂಚೆ ಎಲ್ಲೋ ಇದ್ದವು, ಹೌದಾ? ಎಲ್ಲೋ ಇದ್ದಿದ್ದನ್ನ ತಗೊಂಡ ಈ ಕ್ಲಾಸ್ ಒಳಗಡೆ ಇಡಾಕ್ ಮಾಡಿದ ಕೆಲಸ ಪೊಟೆನ್ಷಿಯಲ್. ಈ ಕ್ಲಾಸ್ ಒಳಗಡೆನ ಒಂದು ಜಾಗದಾಗಿಂದ ಇನ್ನೊಂದು ಜಾಗಕ್ಕೆ ಸರ್ಸಾಡ್ತೀವಿ ನಾವು, ಮಾಡ್ತೀವಿಲ್ಲ? ದಟ್ ಈಸ್ ವಾಟ್? ಪೊಟೆನ್ಷಿಯಲ್ ಡಿಫರೆನ್ಸ್. ಪಾಯಿಂಟ್ ಅರ್ಥ ಆಯ್ತಾ? ಎಲ್ಲೋ ಇರೋದನ್ನ ತಗೊಂಡು ಫೀಲ್ಡ್ ಒಳಗಡೆ ತಗೊಂಡ್ಬಂದು ಇಡಾಕ್ ಮಾಡೋದು ಪೊಟೆನ್ಷಿಯಲ್. ಅಲ್ಲೇ ಫೀಲ್ಡ್ ಒಳಗಡೆನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸರ್ಸಾಡೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಕರಿತೀವಿ. ಎಲ್ಲೂ ನಾವು ಪೊಟೆನ್ಷಿಯಲ್ ಅಂತ ತಗೋಬಹುದು ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾನು ಯೂಸ್ ಮಾಡ್ಕೋಬಹುದು, ಏನೋ ಪ್ರಾಬ್ಲಮ್ ಇಲ್ಲ, ನೆನಪಲ್ಲಿ. ರೈಟ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ವಾಟ್? ಪೊಟೆನ್ಷಿಯಲ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಅಂದ್ರೆ ಏನು ಹೇಳ್ತೀರಾ? a work done on a unit charge to move from infinity to a point P in the electric field is called what? Electric potential, and its expression is V is equal to W divided by Q. Potential difference ಅಂದ್ರೆ the work done on a unit charge to move from A to B within the electric field is called what? Potential difference. Potential difference ಇದನ್ನ ನಾವು ಡೆಲ್ಟಾ V ಕೂಡ ಅಂತ ನಾವು ಬರೀತೀವಿ. Potential difference. These are the expressions of potential difference. What is the unit of this work? Joule. Unit of charge? Coulomb, right? ಸೊ ಹಾಗಾದ್ರೆ ಈ ಜೌಲ್ ಪರ್ ಕೂಲಮ್ ಏನಿದೆಯಲ್ಲ ಇದರ ಬದಲಿಗೆ ಇದರ ಯೂನಿಟ್ ಅನ್ನ ನಾವು ವೋಲ್ಟ್ ಅಂತ ನಾವು ಕರಿತೀವಿ. ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವೋಲ್ಟ್ ಅಂಡ್ ಇಟ್ಸ್ ಸಿಂಬಲ್ ಈಸ್ ಕ್ಯಾಪಿಟಲ್ V. ಸೊ ಹಾಗಾದ್ರೆ ಡೆಫಿನಿಷನ್ಸ್ ಆಯ್ತು, ಇಕ್ವೇಶನ್ ಆಯ್ತು. ದಿಸ್ ಇಸ್ ದಿ SI ಯೂನಿಟ್. ಜೌಲ್ ಪರ್ ಕೂಲಮ್ ನ ನಾವೇನಂತ ಕರಿತೀವಿ? ವೋಲ್ಟ್ ಅಂತ ನಾವು ಕರಿತೀವಿ, ನೆನಪಲ್ಲಿ. ಅದರ ಸಿಂಬಲ್ ನ ಕ್ಯಾಪಿಟಲ್ V ದಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ದ ಡೈಮೆನ್ಷನ್ಸ್ ಆಫ್ ದಿಸ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್. ವಾಟ್ ಈಸ್ ದಿ ಡೈಮೆನ್ಷನ್ಸ್ ಆಫ್ ವರ್ಕ್? m1 L2 t to the power -2. ವರ್ಕ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಇದರ ಡೈಮೆನ್ಷನ್ಸ್ ಏನು ಬರೀತೀರಾ? m to the power 1 L to the power 2 t to the power -2. Dimensions of work. What is the dimensions of charge? Charge is the dimensions, you know. A to the power 1, T to the power 1. Potential of the dimensions for it. W divided by Q, that is equal to m to the power 1, L to the power 2, T to the power -2 divided by A to the power 1, T to the power 1. That is equal to ಏನಾಗ್ತೈತೆ ನೋಡ್ರಿ? m to the power 1, L to the power 2, T to the power -3, A to the power -1. This is the dimensional equation of electric potential or electric potential difference. ಇದನ್ನ ಡೈಮೆನ್ಷನಲ್ ಇಕ್ವೇಶನ್ ಅಂತ ನಾವು ಕರಿತೀವಿ. ಅದೇ ಈ
ಕಂಪ್ಲೀಟ್ ಈಕ್ವೇಶನ್ಸ್ ದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಷ್ಟೇ ಬರೆದ್ರೆ ಅದಕ್ಕೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ. ನೆನಪಿರಲಿ, ಡೈಮೆನ್ಷನಲ್ ಈಕ್ವೇಶನ್ ಅಂದ್ರೆ ಕ್ವಾಂಟಿಟಿನ ಬರೆದು ಈಕ್ವಲ್ ಹಾಕಿ ಡೈಮೆನ್ಷನ್ಸ್ ಅನ್ನ ಬರೀತೀವಿ. ನೆನಪಿರಲಿ, ದಿಸ್ ಈಸ್ ಕಂಪ್ಲೀಟ್ಲಿ ಗಿವ್ಸ್ ದಿ ಡೈಮೆನ್ಷನಲ್ ಈಕ್ವೇಶನ್. ನೆಕ್ಸ್ಟ್ ರೈಟ್ ಸೈಡ್ ಅಷ್ಟೇ ಬರೋದು ಅಂದ್ರೆ ಇದನ್ನ ಡೈಮೆನ್ಷನಲ್ ಫಾರ್ಮುಲಾ ಅಂತ ನಾವು ಕರಿತೀವಿ. ಸಿಟಿ ಒಳಗಡೆ ಕೇಳಿದ ಕ್ವಶನ್ ಈಕ್ವೇಶನ್ಸ್ ಅಂತ ಕೇಳಿರ್ತಾರ, ನಾವು ಡೈಮೆನ್ಷನಲ್ ಫಾರ್ಮುಲಾ ಟಿಕ್ ಹಾಕಿ ಬಂದಿರ್ತೀವಿ. ನೆನಪಲ್ಲಿ, this is what dimensional formula. And these two, potential and potential differences, are scalar quantity. Potential ಮತ್ತು potential difference ಅನ್ನೋವೇನಿದಾವಲ್ಲ ಇವನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾವು ಹೇಳ್ತೀವಿ. ಬರದ್ರಾ? So definition, potential difference ado, next to equations, next assign it dimensional equation and dimensional formula, and it is a scalar quantity. Next, put this side heading. Next heading up kori, electric potential due to an isolated point charge. Electric potential due to an isolated point charge. Electric potential due to an isolated point charge. Isolated point charge adandri source charge, single charge. Bardra? So let's consider a source charge Q. Q is the source charge. ಎಷ್ಟು ಬರೀ ಮುಗಿತಾ? ಬರೀದ್ ಮುಗಿದ್ರೆ ಆ ಕಡೆ ಅದನ್ನ ಡ್ರಾಪ್ ಮಾಡ್ಕೊಂಡ್ಬಿಡ್ತೀವಿ. ಬರೀ ಮುಗಿದತ್ತಲ್ಲ? Let's consider a source charge. Capital Q, source charge, which produces electric field around it. So ಹಾಗಾದ್ರೆ ಇದರ ಸುತ್ತಲೂ ಏನು ಪ್ರೊಡ್ಯೂಸ್ ಮಾಡ್ತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ. So ಹಾಗಾದ್ರೆ I want to know the electric potential at a point P. It has a distance r from the source charge. ಸೊ ಹಾಗಾದ್ರೆ ಇಲ್ಲೊಂದು ಸೋರ್ಸ್ ಚಾರ್ಜ್ ಇದೆ. ಈ ಸೋರ್ಸ್ ಚಾರ್ಜ್ ಅದರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ ಇದರಲ್ಲಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವೀಗ ಪೊಟೆನ್ಷಿಯಲ್ಸ್ ದಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಹಾಗಾಗಿ a source charge produces a potential around it. I want to know the strength of the potential at a point P at a distance r from the source charge. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಕ್ ಚಾರ್ಜಸ್ ಅದರ ಸುತ್ತಲೂ ಪೊಟೆನ್ಷಿಯಲ್ ಅನ್ನು ಪ್ರೊಡ್ಯೂಸ್ ಮಾಡಿರ್ತೈತಿ ನೆನಪಲ್ಲಿ. ಹಾಗಾದ್ರೆ ಆರ್ ಅನ್ನೋ ಡಿಸ್ಟೆನ್ಸ್ ದಲ್ಲಿ ಇರ್ತಕ್ಕಂತಹ ಪಿ ಪಾಯಿಂಟ್ ಮೇಲ್ಗಡೆ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕಾ? ಸ್ಟಡಿ ಮಾಡಬೇಕು.
ಫಸ್ಟ್ ಚಾಪ್ಟರ್ದಲ್ಲಿ ನಾವು ಏನು ಮಾಡಿದ್ವಿ, ಪಿ ಪಾಯಿಂಟ್ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಇಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಲೆಟ್ಸ್ ಕನ್ಸಿಡರ್ ಇನಿಷಿಯಲಿ the test charge is at infinity. Initially, a positive unit charge is at infinity. ಸೊ ಹಾಗಾದ್ರೆ ಇಲ್ಲಿಂದ P ಇರತಕ್ಕಂಥ ಡಿಸ್ಟೆನ್ಸ್ r, ಅದೇ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಇನ್ಫಿನಿಟಿ. ಸೊ ಹಾಗಾದ್ರೆ ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ ಇನ್ಫಿನಿಟಿ ಅಂಡ್ ದ ಮಿನಿಮಮ್ ಲಿಮಿಟ್ ಈಸ್ ಆರ್. ಅಲ್ಲಿಂದ ಇಲ್ಲಿ ತಗೊಂಬಂದು ನಾವು ಏನ್ ಮಾಡ್ಬೇಕು, ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಪ್ಲೇಸ್ ಮಾಡಬೇಕು, ರೈಟ್? ಸೊ ಫೀಲ್ಡ್ ಇಲ್ಲಿದೆ ನೆನಪಲ್ಲಿ. ಲೆಟ್ಸ್ ಕನ್ಸಿಡರ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ. So we have to move this plus unit charge from infinity to a point A inside the electric field. So ಅದರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲಿ, ಆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು A ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೋತೀನಿ, ಅಂದ್ರೆ ಜಸ್ಟ್ ಇನ್ಸೈಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿಂದ ಇಲ್ಲಿ ಮಟ್ಟ ಮಾಡಕ್ ಮಾಡಿದ ಕೆಲಸ ಏನಾಗಿರ್ತೈತಿ, 0 ಆಗಿರ್ತೈತಿ. ಈಗ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬಂದು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. Now the unit positive charge is at a point A and that point A is having a distance x from the source charge. So ಹಾಗಾದ್ರೆ ಇನಿಷಿಯಲಿ ಇನ್ಫಿನಿಟಿದಲ್ಲಿ ಇರತಕ್ಕಂತಹ ಈ ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಡು ಬಂದು ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾವು ಏನ್ ಮಾಡಿದ್ದೀವಿ, ಪ್ಲೇಸ್ ಮಾಡಿದ್ದೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಇದು ಎ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ನಲ್ಲಿದೆ, ಸೋರ್ಸ್ ಚಾರ್ಜ್ ದಿಂದ ಎಕ್ಸ್ ಅನ್ನೋ ಡಿಸ್ಟೆನ್ಸ್ ನಲ್ಲಿ ಚಾರ್ಜ್ ಇದೆ, ಹೌದಾ? ಸೊ ಹಾಗಾದ್ರೆ ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ವರ್ಕ್ ಮಾಡೋದಿಲ್ಲ, ವಿ ಡು ಡಿಸ್ಕ್ರೀಟ್ ವರ್ಕ್. ನೀವು ಬರಿಬೇಕಂದ್ರೂ ಕೂಡ ಪೆನ್ ಇಟ್ಟಿರಪ್ಪ ಅಂತ ಹೇಳಿದ್ರೆ ಆ ಪೇಜ್ ತುಂಬಬಿಟ್ಟ ಒಟ್ಟ ಪೆನ್ ಹೊಳ್ಳಸೋಂಗಿಲ್ಲ, ಎತ್ತೋಂಗಿಲ್ಲ, ಕಂಟಿನ್ಯೂ ಹಾಗೆ ಒಂದು ಇದ್ರೊಳಗಡೆ ಫೋರ್ಸ್ ಹಾಕಿ ಬರ್ಕೊಂತ ಹೊಂಟ್ಬಿಡ್ತೀವಿ. ಮಾಡ್ತೀವ? ಇಲ್ಲ. ಏನ್ ಮಾಡ್ತೀವಿ, ಪೆನ್ ರೊಟೇಟ್ ಮಾಡ್ತೀವಿ, ಲಿಫ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವರ್ಡಿಗೆ ಹೋಗ್ತೀವಿ. ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಟನೂ ನಾವು ಒಂದೇ ರೀತಿ ವರ್ಕ್ ಮಾಡೋಂಗಿಲ್ಲ ನೆನಪಲ್ಲಿ. ಬಟ್ ಹೇಳ್ಬೇಕಾದ್ರೆ ಯಾರಿಗಾದ್ರೂ ಒಂದು ಕೆಲಸ ಏನಾದ್ರು ವಾಪಸ್ ಹೋದ್ರಂದ್ರೆ ವಾಪಸ್ ಬಂದು ಏನ್ ಮಾಡ್ತೀರಾ, ಕೆಲಸ ಆಗೈತಿಲ್ಲ ಅಂತ ಕೇಳ್ತೀರ. ಅವಾಗ ಅವೇನ್ ಹೇಳ್ತಾನ, ಕೆಲ್ಸ ಮುಗ್ದತ್ರಿ ಅಂತ ಹೇಳ್ತಾನ, ಹೊರತು ನೀವು ಹೇಳಿ ಹೋದಾಗಿಂದ ನಾನು 5 ನಿಮಿಷ ಈ ಕೆಲಸ ಮಾಡಿದ್ರಿ, 5 ನಿಮಿಷ ಆ ಕೆಲಸ ಮಾಡಿದ್ರಿ, ಇನ್ನು 10 ನಿಮಿಷ ಆ ಕೆಲಸ ಮಾಡಿದ್ರಿ, ಹಿಂಗೆ ಹೇಳ್ಕೊಂತ ಕುಂದಿರ್ತಾರ. ಹೇಳೋದು ನಾವು ಟೋಟಲ್ ನೆನಪಲ್ಲಿ, ಹೇಳೋದು ಟೋಟಲ್ ಹೇಳ್ತೀವಿ. ಬಟ್ ಮಾಡೋದು ಕಟ್ 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 ಮಾಡಿ ಕೆಲಸ ಮಾಡಿರ್ತೀವಿ. ನೀರಡಿಕೆ ಆದ್ರೆ ನೀರು ಕುಡಿತೀವಿ, ಹೊಟ್ಟೆ ಹಸಿರು ಊಟ ಮಾಡ್ತೀವಿ, ಹೌದಿಲ್ಲ? ಕಂಟಿನ್ಯೂಸ್ ವರ್ಕ್ ಮಾಡೋಂಗಿಲ್ಲ ನೆನಪಲ್ಲಿ. ಬಟ್ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ವಿ ಕ್ಯಾನ್ ಮೇಕ್ ಅ ಕಂಟಿನ್ಯೂಸ್ ವರ್ಕ್. ಸ್ವಲ್ಪ ಹೊತ್ತು ಒಳಗಡೆ ನಾವೇನ್ ಮಾಡ್ಬೋದು, ಕಂಟಿನ್ಯೂಸ್ ವರ್ಕ್ನ ನಾವು ಮಾಡ್ಬೋದು. ಅಂದ್ರೆ 1 ಸೆಕೆಂಡೋ 2 ಸೆಕೆಂಡೋ ಅಷ್ಟು ಟೈಮ್ದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸನ ನಾವೇನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಮಾಡ್ಬೋದು. ಹಾಗಾದ್ರೆ ಈಗ ಈ ಇನಿಷಿಯಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇನ್ಫಿನಿಟಿ ಒಳಗಡೆ ಇದೆ, ಇದನ್ನ ತಗೊಂಡು ಹೋಗಿ ಪಿ ಪಾಯಿಂಟ್ ಮೇಲ್ಗಡೆ ನಾನು ಇಡಬೇಕಂದ್ರೆ ನಾ ಕೆಲಸ ಮಾಡಬೇಕು. ಮಾಡಿದ ಕೆಲಸನೇ ಆ ಪಿ ಪಾಯಿಂಟ್ ದಲ್ಲಿ ಪೊಟೆನ್ಷಿಯಲ್ ಆಗಿರ್ತೈತಿ ನೆನಪಲ್ಲಿ. ನಾವು ಪೊಟೆನ್ಷಿಯಲ್ನ ಚೆಕ್ ಮಾಡಬೇಕು. ಪೊಟೆನ್ಷಿಯಲ್ನ ಚೆಕ್ ಮಾಡ್ಬೇಕಂದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡು ಹೋಗಿ ನಾವು ಯಾವ ಪ್ಲೇಸ್ ದಲ್ಲಿ ಇರ್ತೀವಲ್ಲ ಆ ಪ್ಲೇಸ್ ದಲ್ಲಿ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತಲ್ಲ ಅದನ್ನ ನಾವು ಪೊಟೆನ್ಷಿಯಲ್ ಅಂತ ನಾವು ಕರಿತೀವಿ, ರೈಟ್? ಲೆಟ್ಸ್ ಸಿ ಈಗ ಎಷ್ಟು ಏನು ಅಂತ ಯಾವ್ದಾವ್ದ್ರ ಮೇಲ್ಗಡೆ ಹೆಂಗೆ ಡಿಪೆಂಡ್ ಐತಿ ಅಂತ. So when we place this electric charge at a point A inside the electric field, due to the Coulomb force, this test charge experience a Coulomb force. So ಹಾಗಾದ್ರೆ ಈ ಸೋರ್ಸ್ ಚಾರ್ಜ್ ಇಂದ ಈ ಟೆಸ್ಟ್ ಚಾರ್ಜ್ ಮೇಲ್ಗಡೆ ಒಂದು ರಿಪಲ್ಸಿವ್ ಫೋರ್ಸ್ ಬೀಳೋದ್ರಿಂದ Coulomb force ಪ್ರಕಾರ the expression of force experienced by this test charge is 1 divided by 4 pi epsilon naught capital Q
small q divided by the distance is x square. This is equation number 1. That is the Coulomb force between a source charge and test charge. Source charge, test charge. Now we have to move this test charge from A to another point B. ಯಾಕಂದ್ರೆ ನಾವು ಕಂಟಿನ್ಯೂಸ್ ವರ್ಕ್ ಎ ದಿಂದ ಬಿ ಮಟ್ಟ ನಾವೇನು ಮಾಡ್ತೀವಲ್ಲ ಅದನ್ನ ಕಂಟಿನ್ಯೂಸ್ ವರ್ಕ್ ಅಂತ ನಾವು ಕರಿತೀವಿ. ಅಂಡ್ ಇಟ್ಸ್ ಡಿಸ್ಟೆನ್ಸ್ ಈಸ್ dx. The work is dw. dw stands for what? That is the small amount of work done on this unit positive charge to move from a point A to point B. ನೆನಪಿರಲಿ. ಸೊ ಹಾಗಾದ್ರೆ ನಾವು ಇಲ್ಲಿಂದ ಇಲ್ಲಿ ಮಟ್ಟ ತರಬೇಕು. ದಟ್ ಈಸ್ ಅ ಟೋಟಲ್ ವರ್ಕ್. ನೆನಪಿರಲಿ. ಬಟ್ ಟೋಟಲ್ ವರ್ಕ್ ಮಾಡೋದಿಲ್ಲ. ನಾವು ಏನು ಮಾಡ್ತೀವಿ? ಸ್ವಲ್ಪ ವರ್ಕ್ ದುಡ್ಕೊಂತ ಬರ್ತೀವಿ ನಾವು. ಸೊ ಹಾಗಾಗಿ ಎ ದಿಂದ ಬಿ ಪಾಯಿಂಟಿಗೆ ನಾವು ಎಷ್ಟು ವರ್ಕ್ ಮಾಡ್ತಾ ಇದ್ದೀವಿ? dw. ಎಷ್ಟು ಡಿಸ್ಪ್ಲೇಸ್ ಮಾಡಕತ್ತೀವಿ? dx ಡಿಸ್ಪ್ಲೇಸ್ ಮಾಡಕತ್ತೀವಿ. ನೆನಪಿರಲಿ. ಸೊ ಹಾಗಾಗಿ ಅ ಸ್ಮಾಲ್ ವರ್ಕ್ done on test charge to move from A to B. ಸೊ ಹಾಗಾದ್ರೆ A to B ಗೆ ಎಷ್ಟು ವರ್ಕ್ ಮಾಡ್ತಾ ಇದ್ದೀರಾ? dw ವರ್ಕ್ ಮಾಡ್ತಾ ಇದ್ದೀರಾ. The expression is dw is equal to force into displacement. ಎಷ್ಟು ಡಿಸ್ಪ್ಲೇಸ್ ಮಾಡ್ತಾ ಇದ್ದೀರಾ? dx ಡಿಸ್ಪ್ಲೇಸ್ ಮಾಡ್ತಾ ಇದ್ದೀರಾ. So here we have to do work against the electric field produced by the source charge. So ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಹೆಂಗಿದೆ? ಹೌದಾ? This is the direction of what? Electric field produced by the source charge. Therefore here we have to do work to move this unit positive charge from A to B. We should do the work against the electric field. Therefore we have to use here the negative sign. dw is equal to minus f dx ಅಂತ ನಾವು ಕರೀತೀವಿ. Where this negative sign indicates the work done is against the electric field produced by that source charge. ಇದು ದೂಡಾಕತ್ತೈತಿ. ಇದು ಟೆಸ್ಟ್ ಚಾರ್ಜ್ ನ ಹೆಂಗೆ ನಾವೇನ್ ಮಾಡಕತ್ತೀವಿ? ಅದರ ಅಪೋಸಿಟ್ ತಗೊಂಡ್ಕೊಂತೀವಿ ನಾವು. ಹಾಗಾಗಿ ಅದನ್ನ ಸಿಂಬಲೈಸ್ ಯಾವ ಮಾಡ್ತೈತಿ? ನೆಗೆಟಿವ್ ಸೈನ್ ಮಾಡ್ತೈತಿ. ಹಾಗಾದ್ರೆ ಈ ಈಕ್ವೇಶನ್ಸ್ ಒಳಗಡೆ ಮೈನಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಹೊಂಟಿವಿ ಅನ್ನೋದನ್ನ ತಿಳಿಸ್ತೈತಿ. ನೆನಪಿಲ್ಲ ಅಂದ್ರೆ ವರ್ಕ್ ಮಾಡಕತ್ತೀವಿ. We have the expression of force minus 1 divided by 4 pi epsilon naught capital Q small q divided by x square into dx. This is equation number 2. So the equation 2 says that if we want to move unit charge from A to B, we have to do this much of work. So ಅಂದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ನಾನು A ಜಾಗದಾಗಿಂದ ಹಿಂದಕ್ಕೆ ಕುಂತು ಮಾತಾಡ್ಕೊಂತ B ಜಾಗಕ್ಕೆ ತರಬೇಕಂದ್ರೆ ಏನೋ ಹಿಂದಿನ ಲಾಸ್ಟ್ ಡೆಸ್ಕ್ನಾಗ ಕುಂತು ಮಾತಾಡ್ಕೊಂತ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ನ A ಜಾಗದಾಗಿಂದ B ಜಾಗಕ್ಕೆ ತರಬೇಕಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೆಲಸ ಮಾಡ್ಬೇಕು ಮಾತಾಡೋದನ್ನ ಬಿಟ್ಟು. ಹೌದಿಲ್ಲ? ಎಷ್ಟದು? dw is equal to minus 1 by 4 pi epsilon naught capital Q small q divided by x square into dx. ಸೊ ಹಾಗಾದ್ರೆ ನಾವು ಇನ್ಫಿನಿಟಿ ದಿಂದ ಪಿ ತರಬೇಕಂದ್ರೆ ಇಲ್ಲಿಂದ ನಮ್ಮ ಇಂಟೆನ್ಷನ್ ಏನೋ ಟೆಸ್ಟ್ ಚಾರ್ಜ್ ನ ಇಲ್ಲಿಂದ ತಗೊಂಬಂದು ಇಲ್ಲಿಗೆ ಇಡಬೇಕು. ಬಟ್ ಅಲ್ಲಿ ಇಡಬೇಕಂದ್ರೆ ನಾವು ಸ್ವಲ್ಪ ಕೆಲಸ ಮಾಡ್ಕೊಂಡ್ ಬರ್ತೀವಲ್ಲ, ಹಾಗೆ ಇಲ್ಲಿಂದ ಎ ದಿಂದ ಬಿ ತರಕ dw ಆಯ್ತು. ನೆಕ್ಸ್ಟ್ ನನಗೆ ಇಷ್ಟ ಡಿಸ್ಪ್ಲೇಸ್ಮೆಂಟ್ ಇನ್ನೊಂದು ತಗೋತೀನಿ ಸಿ ಅಂತ ಹೇಳಿ ನನಗೆ ಇನ್ನೊಂದು dw ಸಿಗ್ತೈತಿ. ನೆಕ್ಸ್ಟ್ ಇಲ್ಲಿಂದ ಮತ್ತೊಂದು dx ಗೆ ಅನದರ್ dw, ಇಲ್ಲಿಂದ ಮತ್ತೊಂದು ಅನದರ್ dw. ಅಂದ್ರೆ dw ಅಷ್ಟನ್ನು ನಾವು ಕೂಡಿಸಿದ್ರೆ ನಮ್ಗೆ ಏನ್ ಸಿಗ್ತೈತಿ? ಟೋಟಲ್ ವರ್ಕ್. ಸೊ ಹಾಗಾಗಿ ಟೋಟಲ್ ವರ್ಕ್ ಡನ್ to move
ಟೆಸ್ಟ್ ಚಾರ್ಜ್ ಅರ ಪ್ಲಸ್ ಕ್ಯೂ ಚಾರ್ಜ್ ಫ್ರಾಮ್ ಇಲ್ಲಿಂದ ಎಲ್ಲಿತನ ಇನ್ಫಿನಿಟಿ ಟು ಆರ್, ಇನ್ಫಿನಿಟಿದಿಂದ ಆರ್ ಅನ್ನೋ ಡಿಸ್ಟೆನ್ಸ್ ತಗೊಂಬಂದಿಡ ಟೋಟಲ್ ವರ್ಕ್ ಇಂಟಿಗ್ರೇಷನ್ ಫ್ರಾಮ್ ಇನ್ಫಿನಿಟಿ ಟು ಆರ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ಸ್ ಅಂದ್ರೆ ಅಷ್ಟು ನಾವೇನ್ ಮಾಡ್ತೀವಿ ಕೂಡಿಸ್ತಾ ಇದೀವಿ ಅಂತ ಅರ್ಥ. ನೆಗೆಟಿವ್ ಸೈನ್ ಅನ್ನು ಹೊರಗಡೆ ತಗೊಂಡ್ಬಿಡ್ರಿ. ಇಂಟಿಗ್ರೇಷನ್ ಫ್ರಾಮ್ ಇನ್ಫಿನಿಟಿ ಟು ಆರ್ 1 divided by 4 pi epsilon naught capital Q small q divided by x square into dx. So idrolagade common term integration of this dw is nothing but what w, total work done, that is equal to minus 1 divided by 4 pi epsilon naught. Next ಕೊಟ್ಟಂತಹ ಸಿಚುವೇಶನ್ಸ್ ದಲ್ಲಿ ಸೋರ್ಸ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇಲ್ಲ, ಟೆಸ್ಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಅವು ಕೂಡ ಕಾನ್ಸ್ಟೆಂಟ್, ಹಾಗಾಗಿ ಅವನು ಕೂಡ ಹೊರಗಡೆ ತೆಗೆದುಬಿಟ್ರಿ. ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ 1 by x square into dx. ಇಂಟಿಗ್ರೇಷನ್ ಆಫ್ 1 by x square ಏನ್ ಬರ್ತೀರ? ಇಂಟಿಗ್ರೇಷನ್ಸ್ ಬಂದಿಲ್ಲ? x raised to minus 1, that is minus 1 by x. ಎಷ್ಟು ಬರ್ತೈತಿ? minus 1 by x. x to the power dx. So ಮೇಲ್ಗಡೆ ಹೋದ್ರೆ x to the power minus 2. So ಹಾಗಾದ್ರೆ ಇಂಟಿಗ್ರೇಷನ್ಸ್ ಮಾಡಿದ್ರೆ x to the power minus 2 plus 1 divided by minus 2 plus 1. This is x to the power minus 1 and this is minus 1. x to the power minus 1 ಇದು ಕೆಳಗಡೆ ಬಂತಂದ್ರೆ 1 by x, ಇಲ್ಲಿ ಆಲ್ರೆಡಿ ಮೈನಸ್ ಐತೆ ನೆನಪಿರಲಿ. ಸೊ ಇದು ಕೆಳಗೆ ಬಂತಂದ್ರೆ this becomes minus 1 into x, that is minus 1 by x. So ಹಾಗಾದ್ರೆ the integration of this one is w is equal to minus 1 divided by 4 pi epsilon naught capital Q small q minus 1 divided by x, lower limit is infinity and upper limit is r. ಈಗ ಮೈನಸ್ ಸೈನ್ ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ ಸ್ಮಾಲ್ ಯೂನಿಟ್ ಚಾರ್ಜ್ ಇದೆ ಅಲ್ಲ, ಯೂನಿಟ್ ಚಾರ್ಜ್ ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ ಅಂದ್ರೆ w divided by q is equal to minus minus ಹೋಯ್ತು 1 divided by 4 pi epsilon naught capital Q, the upper limit 1 by r minus 1 by infinity. Anything divided by infinity is equal to 0. So ಹಾಗಾಗಿ ಈ ಟರ್ಮ್ ಏನಾಗ್ಬಿಡ್ತೈತಿ? 0 ಆಕೈತಿ. ಆ ಟರ್ಮ್ 0 ಆಯ್ತಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಏನ್ ಬರ್ತೈತೆ ನೋಡ್ರಿ? Final expression. W divided by Q is nothing but what? Potential ಅಂಬೋದಲ್ಲ. W by Q is nothing but what? Potential. So ಹಾಗಾಗಿ V is equal to 1 divided by 4 pi epsilon naught. So this becomes a 0. ಅಂದ್ರೆ 1 by r Q divided by r. The unit of potential is volt. So at a point P we have the expression of potential V is equal to 1 by 4 pi epsilon naught Q divided by r. ಇದನ್ನ ನಾವು 1 by 4 pi epsilon naught ನ K ಬರೆಯೋದ್ರಿಂದ KQ divided by R ಕೂಡ ಅಂತ ನಾವು ಕರೀತೀವಿ. KQ divided by R. So at a point P we have a potential 1 by 4 pi epsilon naught Q divided by R. The electric field expression at the same point we have 1 by 4 pi epsilon naught Q divided by R square. Source charge ದಿಂದ P ಪಾಯಿಂಟ್ ಮೇಲ್ಗಡೆ ಎಲೆಕ್ಟ್ರಿಕ್ ಫೀಲ್ಡ್ R square ಇದ್ರೆ 1 by R square ಇದ್ರೆ ಪೊಟೆನ್ಷಿಯಲ್
1 by r ಇರ್ತೈತಿ. ಹಾಗಾಗಿ here the potential is 1 by r at a point P and electric field is 1 by r square in case of point charge. This is the expression of what? Potential due to a source charge. Here, V stands for potential and epsilon naught is permittivity of free space. Q stands for source charge, magnitude of the source charge, and R stands for the distance between source charge and point P. ಇದು ಜನರಲ್ ಆಗಿ. ಹಾಗಾದ್ರೆ ನಾವೀಗ ಪಾಸಿಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೋರ್ಸ್ ಚಾರ್ಜ್ ದ ನೇಚರ್ ಇದಾದ್ಮೇಲೆ ನೋಟ್ ಅಂತ ಹಾಕ್ರಿ. ಇಫ್ ದ ಸೋರ್ಸ್ ಚಾರ್ಜ್ ಇಸ್ ಅ ಪಾಸಿಟಿವ್ ಚಾರ್ಜ್ ದೆನ್ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ P is a potential due to plus Q charge is equal to 1 by 4 pi epsilon naught plus Q divided by R. ನೆನಪಲ್ಲಿ ಪಾಸಿಟಿವ್ ಚಾರ್ಜ್ ದಿಂದ ಪೊಟೆನ್ಷಿಯಲ್ ಎಷ್ಟು? ನೇಚರ್ ಆಫ್ ದಿ ಚಾರ್ಜ್ ನ ಯೂಸ್ ಮಾಡಬೇಕಾ ನಾವು ಪೊಟೆನ್ಷಿಯಲ್ ಅನ್ನ ಬರಿಬೇಕಾದ್ರೆ? ನೆನಪಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಪಾಸಿಟಿವ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ ಇದ್ರೆ ನೆಗೆಟಿವ್ ಪೊಟೆನ್ಷಿಯಲ್. A potential due to negative charge 1 divided by 4 pi epsilon naught minus Q divided by R. This is the potential due to negative charge. Potential due to negative charge. So these are the expressions in vacuum or free space. Suppose if we place some medium between the source charge and a point P. ಏನ್ ಪ್ಲೇಸ್ ಮಾಡಿದ್ರೆ ಸೋರ್ಸ್ ಚಾರ್ಜ್ ಮತ್ತು P ಪಾಯಿಂಟ್ ಮೇಲ್ಗಡೆ ನಡುವೆ ಏನ್ ಜಾಗ ಇರ್ತಿತ್ತಲ್ಲ, ಆ ಜಾಗದೊಳಗಡೆ ನಾವೇನಾದ್ರೂ ಮೀಡಿಯಂ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ, ಮೀಡಿಯಂ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ಸ್ ನಮ್ಗೆ ಗೊತ್ತಿದೆ, ರಿಲೇಷನ್ಸ್. ದ ರಿಲೇಟಿವ್ ಪರ್ಮಿಟಿವಿಟಿ ಇಸ್ ಈಕ್ವಲ್ ಟು ಪರ್ಮಿಟಿವಿಟಿ ಆಫ್ ಮೀಡಿಯಂ ಟು ದಿ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸೊ ದಿಸ್ ಈಸ್ ವಿತೌಟ್ ಮೀಡಿಯಂ. ವಿತ್ ಮೀಡಿಯಂ ಅಂತಂದ್ರೆ ಇದನ್ನ ಎಕ್ಸ್ಪ್ರೆಷನ್ಸ್ ನಾವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಎಪ್ಸಿಲಾನ್ ಮೀಡಿಯಂ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್. ಸೊ ಹಾಗಾಗಿ a potential with medium is equal to potential with air divided by K, where K stands for what? That is a dielectric constant or relative permittivity. ಸೊ ಅಂದ್ರೆ ಮೀಡಿಯಂ ಅನ್ನು ಏನಾದರೂ ಪ್ಲೇಸ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಏರ್ ಮೀಡಿಯಂದಾಗ ಏನಿರ್ತೈತಲ್ಲ ಪೊಟೆನ್ಷಿಯಲ್, ಅದಕ್ಕೆ ಡಿವೈಡೆಡ್ ಬೈ ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ನಾವು ಮಾಡಿದಾಗ ನಮಗೆ ಮೀಡಿಯಂದಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ವ್ಯಾಲ್ಯೂ ಗೊತ್ತಾಗ್ತೈತಿ. ಬರ್ದ ನೋಟ್ ಅಂತ ಬರಿತಾ ಇದ್ರಲ್ಲ ಅದೆಲ್ಲ ಎಂತಾಗಿಲ್ಲ ಇದು. Let's consider a spherical shell and its radius is capital R. The point P is outside P1 and P2 is on the surface and P3 is inside the spherical shell. So outside the point P, the electric potential is equal to kq divided by small r. On the surface, the potential is kq divided by
capital R. Inside the spherical shell, the potential is kq divided by capital R. So these are the expressions of electric potential in case of what? A spherical shell. Spherical shell dalli outside the point kq divided by small r, on the surface kq divided by capital R, inside the potential is equal to kq divided by capital R ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ when we plot the graph of potential versus distance, and here this is the potential along y-axis. The potential in the middle of this spherical shell is a maximum, and when we move towards the surface we can observe the constant potential up to the surface. After that the potential is proportional to 1 by r, therefore it decreases like this. So here V is proportional to 1 by r, the potential is maximum on the surface, and V is equal to V surface. V inside is equal to V surface. This is the nature of the graph in case of what? A spherical shell. Spherical shell. ಇದನ್ನ ಮತ್ತೆ ಎಲೆಕ್ಟ್ರಿಕ್ ಕೇಸ್ನಲ್ಲಿ ಇದೇ ಥರ ಒಂದು ಗ್ರಾಫನ್ನು ಕೊಟ್ಟಿರ್ತೀವಿ, ಡಿಸ್ಟೆನ್ಸ್ ವರ್ಸಸ್ ಎಲೆಕ್ಟ್ರಿಕ್ ಫೀಲ್ಡ್, ಅವೆರಡನ್ನು ಕಂಪೇರ್ ಮಾಡಿರಿ ಇಂಟರ್ಲಿ. ಸೊ ದಿಸ್ ಇಸ್ ಅಬೌಟ್ ವಾಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆರ್ ಐಸೋಲೇಟೆಡ್ ಚಾರ್ಜ್. ಸೊ ಇದು ಒಂದು ಚಾರ್ಜ್ ಆಯ್ತು. ಸಪೋಸ್ ಮಲ್ಟಿಪಲ್ ಚಾರ್ಜಸ್ ಇದ್ವು ಅಂದ್ರೆ ಇದು ಬಂದ್ರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಮಲ್ಟಿಪಲ್ ಚಾರ್ಜಸ್ ಅಟ್ ಅ ಪಾಯಿಂಟ್ ಪಿ, ರೈಟ್? ಸೊ ಅಂದ್ರೆ ಸಿಂಗಲ್ ಚಾರ್ಜ್ ಇಂದ ಇಷ್ಟು ಪೊಟೆನ್ಷಿಯಲ್ ಇತ್ತಂದ್ರೆ ಮಲ್ಟಿಪಲ್ ಚಾರ್ಜಸ್ ಇಂದ ಎಷ್ಟು ಪೊಟೆನ್ಷಿಯಲ್ ಇರ್ತೈತಿ ಅನ್ನೋದನ್ನ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. That is a superposition of electric potential.